ಪ್ರಶ್ನೆಗಳು ಬಹಳ ಜೋರಾಗಿ ಅಲ್ಲಿ ಕೇಳಲ್ಪಡ್ತವೆ. ಹಾಗೆಯೇ ವಿದ್ಯೆ ಮತ್ತು ಜಾತಿಯ ನಡುವಣ ಪ್ರಶ್ನೆಗಳು, ಯಾರು ಯಾವ ವಿದ್ಯೆಯನ್ನು ಕಲಿಯಬೇಕು ಮತ್ತು ಯಾರು ಯಾವ ವಿದ್ಯೆಯನ್ನು ಕಲಿಯಬಾರದು ಅನ್ನುವಂತಹ ವಿಧಿ ನಿಷೇಧಗಳ ಪ್ರಶ್ನೆಗಳು ಈ ಯುದ್ಧ ಪ್ರಸಂಗಗಳಲ್ಲಿ ಮತ್ತೆ ಮತ್ತೆ ಎತ್ತಲ್ಪಡ್ತವೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಇದೇ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿರೋದು, ಅದು ರಾಮಾಯಣದಲ್ಲಿ ಬಹಳ ಜೋರಾಗಿ ಎದ್ದು ಕಾಣುವಂತಹ ಸಂಗತಿ. ಭಾರತದಲ್ಲಿಯೂ ಅದು ಕಾಣುತ್ತೆ, ಆದರೆ ಅದು ಭಾರತದಲ್ಲಿ ಸ್ವಲ್ಪ ಗೌಣವಾಗಿ ಕಾಣುತ್ತೆ, ರಾಮಾಯಣದಲ್ಲಿ ಅದು ಸ್ವಲ್ಪ ಠಾಳಾಗಿ ಕಾಣುತ್ತೆ. ಅಂದರೆ ದೈವಶಕ್ತಿ ಇದೆಯಲ್ಲ, ಈ ದೈವಶಕ್ತಿ ಗೆಲುವಿನ ಒಂದು ಬಹಳ ಮುಖ್ಯವಾದ ಚಾಲಕ ಶಕ್ತಿಯಾಗಿ ಕೆಲಸ ಮಾಡುವ ಹಾಗೆ ಯುದ್ಧ ಚಿತ್ರಗಳು ಒಂದು ಕಲ್ಪನೆಯನ್ನು ಕಟ್ಟಿಕೊಡ್ತವೆ. ಕುಮಾರವ್ಯಾಸ ಭಾರತವನ್ನು ನೋಡಿದ್ರೆ ಅದು ಕುಮಾರವ್ಯಾಸ ಭಾರತ ಅಲ್ಲ, ಅದು ಕೃಷ್ಣ ಕಥೆ. ಯುದ್ಧದಲ್ಲಿ ಪ್ರತಿಯೊಂದು ಗೆಲುವು, ಪ್ರತಿಯೊಂದು ವೈರಿ ಸಾವಿನ ಎದುರಿಗೆ ಪಾಂಡವರು ಕೃಷ್ಣನ ಸಹಾಯವಿಲ್ಲದೆ ಅವರು ಗೆಲುವನ್ನು ಪಡೆಯಲಾರರು. ಪ್ರತಿಯೊಂದು ಚಿಕ್ಕ 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 ಗೆಲುವಿನ ಮೆಟ್ಟಿಲುಗಳನ್ನು ಹತ್ತುವಾಗಲೂ ಅಲ್ಲಿ ಕೃಷ್ಣನ ತಂತ್ರ ಸಹಾಯ ಮಾಡುತ್ತೆ. ಅಂದರೆ ಎರಡು ಮಗ್ಗಲಿದೆ ಗೆಲುವಿಗೆ. ಒಂದು ಯುದ್ಧ ತಂತ್ರ ಯುಕ್ತಿ, ಇನ್ನೊಂದು ಶಸ್ತ್ರ ಬಲ ಶಕ್ತಿ. ನೋಡಿ, ವಾಲಿಯನ್ನ ಕೊಲ್ಲುವ ಪ್ರಸಂಗ ಮತ್ತು ಅಭಿಮನ್ಯುವನ್ನ ಕೊಲ್ಲುವ ಪ್ರಸಂಗಗಳು ಇದಾವಲ್ಲ, ಈ ಎರಡೂ ಪ್ರಸಂಗಗಳಲ್ಲಿ ವಾಲಿಯನ್ನ ಮತ್ತು ಅಭಿಮನ್ಯುವನ್ನ ಮರೆಯಿಂದ ಕೊಲ್ಲಲಾಗುತ್ತೆ, ನಾಟ್ ಫ್ರಮ್ ಡೈರೆಕ್ಟ್ ಶಾಟ್. ಬಿಲ್ಲಿನಿಂದ ವಧಿಸಲಾಗುತ್ತೆ. ಆಮೇಲೆ ಇದ್ರ ಜೊತೆನಲ್ಲಿ ಇನ್ನೊಂದು ಪ್ರಸಂಗ ನೆನಪಿಸ್ಕೋಬೇಕು ನಾವು. ಅದೇನು ಅಂತಂದ್ರೆ, ಜನಪದ ಮಹಾಭಾರತದ ಒಳಗಡೆ ಶ್ರೀರಾಮನ ಜೊತೆ ಯುದ್ಧ ಮಾಡುವುದಕ್ಕೆ ಮೊದಲಿಗೆ ರಾವಣ ಬರುವುದಿಲ್ಲ, ವಿಭೀಷಣ ಬರ್ತಾನೆ. ವಿಭೀಷಣ ಬಂದು ರಾಮನ ಎದುರುಗಡೆ ಯುದ್ಧ ಮಾಡಿ ಸೋತು ವಾಪಸ್ ಹೊರಟೋಗ್ತಾನೆ. ವಾಪಸ್ ಹೋಗುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ರಾಮನ ಬಳಿ ಇದ್ದದ್ದು ಸಂಯುಕ್ತ ಬಿಲ್ಲು. ವಾಲಿಯನ್ನ ಕೊಲ್ಲುವುದಕ್ಕೆ ಯಾವ ಬಿಲ್ಲನ್ನ ರಾಮ ಬಳಸಿದ್ದನೋ ಅದೇ ಬಿಲ್ಲನ್ನ ವಿಭೀಷಣನ ಎದುರು ಯುದ್ಧ ಮಾಡುವುದಕ್ಕೆ ಬಳಸಿದ. ಆಮೇಲೆ ರಾಮನ ಬಾಣದ ಹೆಸರೇ ಒಂದು ಅನ್ವರ್ಥಕ ನಾಮ, ರಾಮಬಾಣ. ಅದು ಖುಷಿ ಇಲ್ಲ. ಅದನ್ನು ವಿದ್ವಾಂಸರು ವ್ಯಾಖ್ಯಾನಿಸುವುದು ಹೇಗೆ ಅಂತಂದ್ರೆ, ಆ ಸಂಯುಕ್ತ ಧನಸ್ಸು ಇದೆಯಲ್ಲ, ಅದು ತುಂಬ ಆ ಕಾಲಕ್ಕೆ, ಅವನ ಯುದ್ಧದ ಕಾಲಕ್ಕೆ ಮಾಡರ್ನೈಸ್ಡ್ ವೆಪನ್ ಅದು. ಖರದೂಷಣರು ಯುದ್ಧ ಮಾಡುವಾಗಲೂ ರಾಮನ ವಿರುದ್ಧ ಸೋಲ್ತಾರೆ. ಯಾಕೆ ಅಂತಂದ್ರೆ, ಅವ್ರು ಯಾರಿಗೂ ಇವನಂತಹ ಬಿಲ್ವಿದ್ಯೆ ಗೊತ್ತಿರುವುದಿಲ್ಲ. ಗಾಂಡೀವಿಯಾದ ಅರ್ಜುನ ಗೆಲ್ಲುವುದು ಕೂಡ ಅವನಲ್ಲಿನ ಗಾಂಡೀವ ಕಾರಣದಿಂದ. ಕರ್ಣನಿಗೆ ಇರ್ಲಿಲ್ವಾ ಅಂತಂದ್ರೆ ಅವನಿಗೂ ಇತ್ತು ಸರ್ಪಾಸ್ತ್ರ, ಅವನ ಹತ್ರವೂ ಇತ್ತು ಪಾಶುಪತಾಸ್ತ್ರ, ಮಹಾಬಿಲ್ಲು. ಅವನು ಯಾಕೆ ಗೆಲ್ಲೋಕ್ಕಾಗ್ಲಿಲ್ಲ ಅಂತಂದ್ರೆ, ಭೀಷ್ಮ ಯಾಕೆ ಗೆಲ್ಲೋಕ್ಕಾಗ್ಲಿಲ್ಲ ಅಂತಂದ್ರೆ, ಅಲ್ಲೆಲ್ಲ ಕೆಲಸ ಮಾಡೋದು ಕೃಷ್ಣನ ಯುದ್ಧ ತಂತ್ರ. ಈ ಗಾಮಕ್ಕಲ ಮಹಾಭಾರತದಲ್ಲಿ ದ್ರೌಪದಿ ಯುದ್ಧಕ್ಕೆ ಮುಂಚೆನೆ ಭೀಷ್ಮನ ಹತ್ರ ಹೋಗ್ತಾಳೆ. ಯುದ್ಧ ಶುರುವಾಗಕ್ಕೆ ಮುಂಚೆನೆ ಭೀಷ್ಮನ ಹತ್ರ ಹೋಗಿ ನನಗೆ ಓಲೆ ಭಾಗ್ಯ ಕೊಡು ಅಂತ ಕೇಳ್ತಾಳೆ. ಓಲೆ ಭಾಗ್ಯ ಕೊಡು ಅಂತಂದ್ರೆ ಅರ್ಜುನನನ್ನ ಕೊಲ್ಲಬೇಡ ಅಂತ. ಅರ್ಜುನನನ್ನ ಕೊಲ್ಲುವ ಶಕ್ತಿ ಮೂರಿಗಿರುತ್ತೆ ಭಾರತದಲ್ಲಿ. ಅದು ಪಂಪ, ರನ್ನ, ಕುಮಾರವ್ಯಾಸ, ಜನಪದ ಮಹಾಭಾರತ, ಗಾಮಕ್ಕಲ ಭಾರತ ಅಷ್ಟೂ ಕಡೆಗೂ ಕ್ಯಾರಿ ಆಗಿದೆ. ಆ ಮೂವರು ಭೀಷ್ಮ, ಕರ್ಣ, ದ್ರೋಣ, ಮೂವರು ಬಿಲ್ವಿದ್ಯಾ ಪಾರಂಗತರು. ಅದರಲ್ಲಿ ದ್ರೋಣ ಬಿಲ್ವಿದ್ಯಾ ಗುರು. ಮೂವರು ಕೂಡ ಕೃಷ್ಣನ ಯುದ್ಧ ತಂತ್ರದಿಂದ ಸಾವನ್ನ ಅನುಭವಿಸ್ಬೇಕಾಗತ್ತೆ. ಶಿಖಂಡಿಯನ್ನು ಎದುರು ತಂದು ನಿಲ್ಲಿಸಿ ಭೀಷ್ಮನನ್ನ ಗೆಲ್ತಾರೆ. ಧರ್ಮರಾಯನ ಹತ್ರ ಸುಳ್ಳು ಹೇಳಿಸಿ ದ್ರೋಣನನ್ನ ಗೆಲ್ತಾರೆ. ಕುಂತಿಯಿಂದ ಮಾತು ತಗೊಂಡು ಮತ್ತು ತಾನೇ ಬ್ರಾಹ್ಮಣ ವೇಷವನ್ನು ಧರಿಸಿ ಯುದ್ಧರಂಗದಲ್ಲಿ ಭಿಕ್ಷೆ ಬೇಡುವ ಮೂಲಕ ಕರ್ಣನ ಕರ್ಣಕುಂಡಲ ಮತ್ತು ಕವಚಗಳನ್ನು, ಅಮೃತ ಕಲಶಗಳನ್ನು ಪಡೆಯುವ ಮೂಲಕ ಕರ್ಣ ಸೋಲುವ ಹಾಗೆ ಮಾಡಲಾಗುತ್ತೆ. ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧತಂತ್ರಗಳು ಇವುಗಳು ಗೆಲುವನ್ನು ಸಾಧಿಸ್ತವೆ, ದೇಹಬಲ ಅಲ್ಲ. ಬ್ರಿಟಿಷರು ಭಾರತದ ವಿರುದ್ಧ ಯುದ್ಧದಲ್ಲಿ ಜಯವನ್ನು ಗಳಿಸುವುದಕ್ಕೆ
ಈಸ್ಟ್ ಇಂಡಿಯಾ ಕಂಪನಿಯ ಜೊತೆ ಬಂದ ಸಣ್ಣ ಸೈನ್ಯ ಇಲ್ಲಿ ಜಯವನ್ನು ಗಳಿಸುವುದಕ್ಕೆ ಇವೆರಡೇ ಕಾರಣ ಅನ್ನುವುದನ್ನು ನಾವು ಚಾರಿತ್ರಿಕವಾಗಿ ಗಮನಿಸಬೇಕು. ಒಂದು, ಅವರ ಒಡೆದು ಆಳುವ ನೀತಿಯ ಯುದ್ಧ ತಂತ್ರ, ಇಲ್ಲಿರುವವರನ್ನೇ ಇಲ್ಲಿರುವವರ ವಿರುದ್ಧ ಎತ್ತಿಕಟ್ಟುವ ಯುದ್ಧ ತಂತ್ರ, ಮತ್ತು ಆಧುನಿಕವಾದಂತಹ ಶಸ್ತ್ರಾಸ್ತ್ರ. ಗಾದೆ ತಗೊಂಡು ನೀವು ಹೊಡಿಬೇಕು ಅಂದ್ರೆ, ಬಲರಾಮನ್ ನೇಗಲ್ ತಗೊಂಡು ನೀವು ಹೊಡಿಬೇಕು ಅಂದ್ರೆ ಹತ್ರಕ್ಕೆ ಹೋಗ್ಬೇಕು. ನೀವು ಒಂದ್ಸಲ ಇಲ್ಲಿ ದೂರ ನಿಂತ್ಕೊಂಡು ಗದೆನ ಎಸ್ಬಿಟ್ರೆ ಗದೆ ಹೊಟ್ಟೋಯ್ತು, ಮತ್ತೆ ತಗೊಳಕ್ ಅಲ್ಲಿಗೆ ಹೋಗ್ಬೇಕು ನೀವು. ಆದ್ರೆ ಬಾಣ ಹಂಗಲ್ಲ. ಆಮೇಲೆ ರಾಮನ ಹತ್ರ ಇರೋ ಬಾಣ ಎಂಥದ್ದು ಅಂತಂದ್ರೆ ಬಹಳ ವಿಶೇಷವಾದಂತ ಕಾಲ್ಪನಿಕವಾದಂತ ಶಕ್ತಿ ಇದೆ ಅದಕ್ಕೆ. ಅದು ಹೋಗಿ ಬೇಕಾದವರನ್ನ ಅರಸಿ ಕೊಂದು ಮರಳಿ ಬರ್ತದೆ. ಇದೆಲ್ಲಾದ್ರೂ ಈ ತರದ ಶಸ್ತ್ರಾಸ್ತ್ರ ಎಲ್ಲಾದ್ರೂ ಕೇಳಿದಿರ ನೀವು? ನೀವು ಯಾರನ್ನಾದ್ರೂ ಗುರಿ ಇಟ್ಟು ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅದು ಹೋಗಿ ಅವರಲ್ಲಿ ಎಲ್ಲಿದ್ರು ಅವರನ್ನು ಹುಡುಕಿ ಅಟ್ಟಾಡಿಸ್ಕೊಂಡು ಹೊಡೆದು ಮತ್ತೆ ವಾಪಸ್ ನಿಮ್ಮ ಹತ್ರ ಬರುತ್ತದೆ. ಇದು ಕಲ್ಪನೆ ಆದ್ರೂ ಕೂಡ ನಾವು ಕಾವ್ಯದ ಈ ಕಲ್ಪನೆಯನ್ನ ಒಂದು ರೂಪಕವಾಗಿ ನಾವು ತಗೋಬೇಕು. ಅದನ್ನು ಯಾವ ರೀತಿಯಲ್ಲಿ ನಾವು ಗ್ರಹಿಸಬೇಕು ಅಂತಂದ್ರೆ, ಎಸ್, ದೇ ಆರ್ ಅಡ್ವಾನ್ಸ್ಡ್ ವಿತ್ ದೇರ್ ವೆಪನ್ಸ್. ಗದೆನಲ್ಲಿ ಯುದ್ಧ ಮಾಡೋದಿದೆಯಲ್ಲ, ಅದು ದೇಹ ಬಲದ ಯುದ್ಧ. ಇದು ಇದು ಯುದ್ಧ ಶಸ್ತ್ರಾಸ್ತ್ರಗಳು ತುಂಬಾ ಸ್ಟ್ರಾಂಗ್ ಆಗಿರುವ ಕಡೆ ಜಯ ಲಭಿಸ್ತದೆ ಅನ್ನುವ ತೀರ್ಮಾನಕ್ಕೆ ಬರುವಂತ ಸಂಗತಿ ಅಲ್ಲ. ಯುದ್ಧ ತಂತ್ರಗಳು ಅದ್ರ ಜೊತೆನಲ್ಲಿ ಸ್ಟ್ರಾಂಗ್ ಆಗಿ ಇದ್ರೆ ಅಲ್ಲಿ ಜಯ ಲಭಿಸುತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಕಾವ್ಯಗಳಲ್ಲಿ ಪ್ರಕಟವಾಗುವಂತಹ ಇನ್ನೊಂದು ತತ್ವ ಏನು ಅಂತಂದ್ರೆ ದೈವ ಬಲ, ಸನ್ನಡತೆ, ಧರ್ಮ ವಿಜಯ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇಡೀ ಭಾರತ ಮತ್ತು ರಾಮಾಯಣಗಳಲ್ಲಿ ಪ್ರತಿನಾಯಕರನ್ನ ಹೆಚ್ಚು ಹೆಚ್ಚು ವಿಲನ್ಗಳನ್ನಾಗಿ ಮಾಡಲಾಗುತ್ತೆ. ಹಾಗೆ ಮಾಡುವ ಮೂಲಕ ಅವರು ವಧಾರ್ಹರು, ವಧೆಗೆ ಅರ್ಹರು ಅವರು ಅನ್ನುವ ಒಂದು ತಿಳುವಳಿಕೆಯನ್ನು ಓದುಗರಲ್ಲಿ ಹುಟ್ಟಿಸಲಾಗುತ್ತೆ. ಜನಪದ ಭಾರತ ಕಾವ್ಯಗಳಲ್ಲಿಯೂ ಈ ಥರದ ಒಂದು ಕ್ರಿಯೆಯನ್ನು ನಾವು ಕಾಣ್ತೀವಿ. ಆದರೆ ಜೈನ ಪರಂಪರೆಯ ಒಳಗಡೆ ಪ್ರತಿನಾಯಕರ ಉದಾತ್ತೀಕರಣವನ್ನು ಕಾಣ್ತೀವಿ. ಜೈನ ಪರಂಪರೆಯ ರಾಮಾಯಣ ಭಾರತಗಳಲ್ಲಿ ಅನೇಕ ವ್ಯತ್ಯಾಸಗಳಿರುವುದನ್ನು ನಾವು ಕಾಣ್ತೀವಿ. ಪ್ರತಿನಾಯಕರನ್ನು ಉದಾತ್ತೀಕರಿಸುವುದನ್ನು ಕಾಣ್ತೀವಿ. ಗಾಮಕ್ಕಲ ಮಹಾಭಾರತದಲ್ಲಿ ಒಂದ್ ಕಡೆ ಮಾತ್ರ ಕರ್ಣನ ಪಕ್ಷಪಾತವನ್ನು ನಾವು ಕಾಣಬಹುದು. ಕರ್ಣನನ್ನ ಅವರು ಒಂದು ರೀತಿಯಲ್ಲಿ ಉದಾತ್ತ ನಾಯಕನನ್ನಾಗಿ ಚಿತ್ರಿಸಿದ್ದಾರೆ ಗಾಮಕ್ಕಲ ಭಾರತದಲ್ಲಿ. ಅಲ್ಲಿ ನಾವು ಅಭಿಮನ್ಯುವಿನ ವಧೆಯ ಪ್ರಸಂಗದ ಚಿತ್ರವನ್ನು ನೋಡಬೇಕು. ಅಭಿಮನ್ಯು ವಧೆಯನ್ನ ಮಾಡಿಸುವವನು ಯಾರು ಅಂದ್ರೆ ಕೃಷ್ಣ. ದಿಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅಭಿಮನ್ಯು ವಧೆ ಮಾಡಿಸುವವನು ಕೃಷ್ಣ. ಅವನು ಕರ್ಣನ ಹತ್ರ ಬಂದು, ಅಭಿಮನ್ಯು ಏಕಾಂಗಿಯಾಗಿದ್ದಾನೆ, ಅವನು ಆ ಕಡೆ ತಿರ್ಕೊಂಡು ಯುದ್ಧ ಮಾಡ್ತಾನೆ, ಬಾಬಾ ನೀನು ಈ ಕಡೆಯಿಂದ ಅವನು ಬಾಣ ಹೊಡೆದ್ಬಿಡು ಅಂತ ಹೇಳಿ ಕರ್ಣನ್ ಕರ್ಕೊಂಡು ಹೋಗಿ ಅವನ ಕೈಲಿ ಬಾಣ ಹೊಡೆಸಿಸ್ತಾನೆ. ಇದೇನಿದು ಹೀಗಾಗುತ್ತೆ. ಆಮೇಲೆ ದ್ಯೂತ ಪ್ರಸಂಗದಲ್ಲಿ ದ್ರೌಪದಿಯನ್ನ ಸೆಳೆದು ತರುವಾಗ, ದ್ರೌಪದಿಯನ್ನ ಸೆಳ್ಕೊಂಡು ಹೋಗುವಾಗ ಮೊದಲಿಗೆ ದುರ್ಯೋಧನ ಕರ್ಣನನ್ನು ಕಳಿಸ್ತಾನೆ. ಕರ್ಣ ದ್ರೌಪದಿಯ ಹತ್ರ ಬಂದವನು ದ್ರೌಪದಿಯನ್ನ ಗೌರವದಿಂದ ಮಾತಾಡಿಸ್ತಾನೆ. ಒಂದು ಬಹಳ ದೊಡ್ಡ ವ್ಯತ್ಯಾಸ ಅಲ್ಲಿ. ಗೌರವದಿಂದ ಮಾತಾಡಿಸ್ತಾನೆ. ಆಮೇಲೆ ದ್ರೌಪದಿಗೆ ಒಂದು ಆಘಾತವಾಗಿ ಈ ವಿಷಯ ಕೇಳಿ, ಧರ್ಮರಾಯ ಸೋತ, ದುರ್ಯೋಧನ ನೀನನ್ನ ಕರೆ ಕಳಿಸಿದ್ದಾನೆ, ಸಭೆಯಲ್ಲೆಲ್ಲ ನೀನನ್ನ ಕಾಯ್ತಾ ಇದ್ದಾರೆ, ನೀನ್ ಪಗಡೆಗೆ ಬರ್ಬೇಕಂತೆ. ಅಲ್ಲ, ಅವಳು ಪಗಡೆ ಆಡಿ ಗೆದ್ಬಿಡ್ತಾಳೆ, ಅದು ಬೇರೆ ವಿಷಯ, ಅದೊಂದು ದೊಡ್ಡ ಬದಲಾವಣೆಯಲ್ಲಿ. ಪಗಡೆ ಕೂಡ ಒಂದು ಯುದ್ಧ ಸಿದ್ಧತೆ ಮತ್ತು ಕಾಳಗ. ಆಮೇಲೆ ನೀವು ಪಂಪ ಭಾರತವನ್ನು ನೋಡಿದ್ರೆ, ಕುಮಾರವ್ಯಾಸ ಭಾರತವನ್ನು ನೋಡಿದ್ರೆ ಅಲ್ಲಿ ಹೇಗಿದೆ ಅಂತಂದ್ರೆ, ಮೊದಲು ದ್ವೇಷ, ಆಮೇಲೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು, ಆನಂತರದಲ್ಲಿ ಚಿಕ್ಕ ಪುಟ್ಟ ಕಾಳಗಗಳು, ಆನಂತರದಲ್ಲಿ ಯುದ್ಧ. ಅಂದ್ರೆ ಮಹಾಯುದ್ಧಕ್ಕೆ ಚಿಕ್ಕ ಪುಟ್ಟ ಸಂಗತಿಗಳು ಒಂದು ಸರಣಿಯಾಗಿ ಮತ್ತು ಕಾರಣ ಪರಂಪರೆಯಾಗಿ ಕೆಲಸ ಮಾಡ್ತವೆ.
ನಾನು ವಾಪಸ್ಸು ಆ ಅಭಿಮನ್ಯು ಪ್ರಸಂಗಕ್ಕೆ, ಕರ್ಣನ ಪ್ರಸಂಗಕ್ಕೆ ಬರ್ತೀನಿ. ಕರ್ಣನನ್ನ ಉದಾತ್ತೀಕರಿಸಲಾಗಿದೆ ಅಂತ ಹೇಳ್ತಾ ಇದ್ನಲ್ಲ, ಕರ್ಣ ಕರ್ಣ ದ್ರೌಪದಿಯನ್ನ ಸೆಳ್ಕೊಂಡು ಹೋಗೋದಿಲ್ಲ ಸಭೆಗೆ. ದ್ರೌಪದಿಗೆ ಕೆಲವು ಬುದ್ಧಿಮಾತುಗಳನ್ನು ಹೇಳ್ತಾನೆ. ಅದೊಂದೇ ಭಾರತದಲ್ಲಿ ನಾನು ಕರ್ಣನನ್ನ ಹಾಗೆ ಉದಾತ್ತೀಕರಿಸುವುದನ್ನು ನೋಡಿರೋದು. ಇನ್ಯಾವ ಭಾರತಗಳಲ್ಲಿಯೂ ಕರ್ಣನನ್ನ ಹೀಗೆ ಒಂದು ರೀತಿಯಲ್ಲಿ ಅವನು ದುರ್ಯೋಧನನಿಗಿಂತ ಸಂಪೂರ್ಣ ಭಿನ್ನವಾದಂತಹ ವ್ಯಕ್ತಿಯಾಗಿ, ದುರ್ಯೋಧನನ ಯಾವ ಕೆಟ್ಟ ಚಟುವಟಿಕೆಗಳಲ್ಲಿಯೂ ತನ್ನ ಪಾಲನ್ನು ತಗೊಳ್ಳದೇ ಇರುವ ವ್ಯಕ್ತಿಯಾಗಿ ಚಿತ್ರಿತವಾಗಿರುವ ಏಕೈಕ ಭಾರತ ಅದು. ಅವನು ದ್ರೌಪದಿಗೆ ಕೆಲವು ಸಲಹೆಗಳನ್ನು ಕೊಡ್ತಾನೆ. ಎಂಥ ದೊಡ್ಡ ಸಲಹೆ ಅದು ಅಂತಂದರೆ, ನೋಡು, ಅವನು ಜೂಜಾಡ್ತಾ ಇದ್ದಾನಲ್ಲ, ಆ ಜೂಜಿನ ಹಲಗೆ ಮೋಸದ ಹಲಗೆ, ನೀನು ಅದರಲ್ಲಿ ಜೂಜ್ ಆಡಬೇಡ. ನೀನು ಜೂಜ್ ಆಡೋದಾದ್ರೆ ಹೊಸ ಹಲಗೆ ತರಿಸ್ಕೋ. ಶಕುನಿ ಇದಾನಲ್ಲ, ಅವನು ಭಾರೀ ಕುಯುಕ್ತಿ ಅಂತ ದ್ರೌಪದಿಗೆ ಹೇಳ್ಕೊಟ್ಬಿಡ್ತಾನೆ. ಕರ್ಣ ಹೇಳ್ಕೊಟ್ಬಿಡ್ತಾನೆ. ಇನ್ನೂ ಒಂದು ಹೇಳ್ಕೊಡ್ತಾನೆ, ಬಹಳ ಡೇಂಜರಸ್ ಆದಂತಹ ಸಲಹೆ ಅದು. ನೋಡು, ನೀನು ಆಡುವಾಗ ಆಡ್ತಾ 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 ನಿನ್ನ ಸೆರಗು ಜಾರಿಸ್ಬಿಡು. ಅವನು ಮಹಾ ಕಾಮುಕ ದುರ್ಯೋಧನ, ನಿನ್ನ ಎದೆ ಕಡೆಗೆ ನೋಡ್ತಾನೆ, ಅವಾಗ ನೀನು ತಾಳ ಎಸ್ತ್ಬಿಡು ಅಂತ ಹೇಳ್ಕೊಡ್ತಾನೆ. ದ್ರೌಪದಿ ಗೆದ್ದು ಬಿಡ್ತಾಳೆ. ಆದರೆ ಧರ್ಮರಾಯ ಎಂಥವನು ಅಂತಂದ್ರೆ, ಹೆಣ್ಣಿನ ಗೆಲುವಲ್ಲ, ನಮ್ಮ ಸೋಲೇ ಸೋಲು, ನಾವೆಲ್ಲ ವನವಾಸಕ್ಕೆ ಹೋಗೋಣ ನಡೆದೀವಿ. ನಂದೊಂದು ತರ್ಕ ಏನಪ್ಪಾ ಅಂತಂದ್ರೆ, ಕರ್ಣನನ್ನ ಯಾಕೆ ಇಲ್ಲಿ ಹೀಗೆ ಉದಾತ್ತೀಕರಿಸಲಾಗಿದೆ? ಕರ್ಣನನ್ನ ಉದಾತ್ತೀಕರಿಸುವ ಹಿಂದೆ ಬಹುಶಃ ಆ ಕಾವ್ಯವನ್ನು ಕಟ್ಟಿರುವ ಜನ ಇದಾರಲ್ಲ, ಅವರೆಲ್ಲರೂ ಕರ್ಣ ವರ್ಗಕ್ಕೆ ಸೇರಿದವರು. ಅವರಿಗೆ ಕರ್ಣ ಅನುಭವಿಸ್ತಾ ಇರುವಂತಹ ಪಾಂಡವ ಕುಡಿಯಾಗಿದ್ದು ಅವನು ಅನುಭವಿಸ್ತಾ ಇರುವಂತಹ ಆ ದುಃಖ, ಮತ್ತು ಅವನಿಗೊಂದು ಐಡೆಂಟಿಟಿ ಸಿಕ್ಕದೇ ಇರುವಂತಹ, ಅವನ ಪ್ರತಿಭೆಗೆ ತಕ್ಕಾದಂತಹ ಸ್ಥಾನ ಸಿಕ್ಕದೇ ಇರುವಂತಹ ಆ ಸ್ಥಿತಿ, ಅವನಿಗಾದ ಅನ್ಯಾಯ ಇದೆಯಲ್ಲ, ಬಹುಶಃ ಅವನನ್ನು ಹಾಗೆ ನಮ್ಮವನು ಅಂತ ಅವರು ಭಾವಿಸುವುದಕ್ಕೆ ಕಾರಣ ಆಗಿರಬಹುದು ಅಂತ ಅದು ನನ್ನ ತರ್ಕ. ಅಂದರೆ ಯಾವ ವರ್ಗ ಅದನ್ನು ನಿರೂಪಣೆ ಮಾಡಿರುತ್ತೋ ಕಾವ್ಯವನ್ನು, ಹೆಣ್ಮಕ್ಳು ನಿರೂಪಣೆ ಮಾಡಿರುವ ಕಾವ್ಯ, ತಳ ಸಮುದಾಯಗಳು ನಿರೂಪಣೆ ಮಾಡಿರುವ ಕಾವ್ಯ, ತಮ್ಮ ತಮ್ಮ ಅಭಿರುಚಿಗಳನ್ನು, ತಮ್ಮ ತಮ್ಮ ಅಪೇಕ್ಷೆಗಳನ್ನು, ಆಕಾಂಕ್ಷೆಗಳನ್ನು ಇಡೀ ಕಾವ್ಯದ ಒಳಗಡೆ ಅವರು ಹಾಕೋದನ್ನು ನೋಡ್ತೀವಿ. ಮತ್ತು ಕೆಲವು ಪಾತ್ರಗಳನ್ನು ತಮಗೆ ಬೇಕಾದ ಹಾಗೆ ರೂಪಿಸೋದನ್ನು ಕೂಡ ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ ಅಭಿಮನ್ಯುವಿನ ಕೊಲೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಕೆಲವರು ಅದನ್ನು ವೀರಮರಣ ಅಂತಾರೆ, ಕೆಲವರು ಅದನ್ನು ವಧೆ ಅಂತಾರೆ. ನಾನಂತೂ ಅದನ್ನು ಕೊಲೆ ಅಂತ ಕರಿತಾ ಇದ್ದೀನಿ. ಇರಲಿ, ಕೆಲವು ಶಬ್ದಗಳನ್ನು ಬಳಸುವಾಗ ನಮಗೆ ನಮ್ಮದೇ ಆದಂತಹ ಕೆಲವು ಉದ್ದೇಶಗಳಿರ್ತವೆ. ಅಭಿಮನ್ಯು ಜೊತೆಗೆ ನಾವು ಯೋಚನೆ ಮಾಡಬೇಕಾಗಿರೋದು ಇನ್ನೊಂದು 3 ಜನರ ಸಾವು, ಕೊಲೆ. ಅವ್ರು ಯಾರು ಅಂತಂದರೆ, ಘಟೋತ್ಕಚನ ಸಾವಾಗುತ್ತೆ ಯುದ್ಧದಲ್ಲಿ. ಆಮೇಲೆ ಜನಪದ ಮಹಾಭಾರತದ ಒಳಗಡೆ ಉರ್ಶಿಂಗಿ ಮತ್ತು ಭೀಮ ಇವರಿಬ್ಬರಿಗೂ ಒಬ್ಬ ಮಗ ಬರ್ತಾನೆ. ಉರ್ಶಿಂಗಿ ಅಂತ ಒಬ್ಬಳು ಹೆಂಡತಿನ ಸೃಷ್ಟಿ ಮಾಡ್ತಾರೆ ಭೀಮನಿಗೆ. ಆ ಉರ್ಶಿಂಗಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆ ಉರ್ಶಿಂಗಿ ಮಗ ಭೀಮ ಸ್ತಂಭನ ಕಾಯೋದಕ್ಕೆ ನೇಮಿಸಿದ್ವಲ್ಲ, ಅವನ್ ಏನ್ ಮಾಡ್ತಾವನ್ ಗೊತ್ತಾ? ಯುದ್ಧ ಸ್ತಂಭನ ಕಿತ್ತಾಕ್ತಾವನೆ. ಅವನ್ ಪಾಪ ಕಾಯ್ತಾ ಇರ್ತಾನೆ, ಕಿತ್ತಾಕ್ತಾವನೆ ಅಂತ ಹೇಳ್ಬಿಡ್ತಾನೆ. ಅವನ್ ನೋಡಿದ್ರೆ ಈ ಭೀಮ ಬರೋ ಹೊತ್ತಿಗೆ ಅದನ್ನ ಹಿಡ್ಕೊಂಡು ನಿಂತಿರ್ತಾನೆ. ಹಿಂಗೆ ಭೀಮನಿಗೆ ಕೃಷ್ಣ ಹೇಳಿದ ಮಾತು ನಂಬಕ್ಕೆ ಅರ್ಹ. ಅವನ್ ನೋಡಿದ ಕಣ್ಣಿಗಿಂತ ಕೃಷ್ಣ ಹೇಳಿದ ಮಾತು ನಂಬೋದಕ್ಕೆ ಅರ್ಹವಾಗ್ತದೆ. ಎಂಥ ದುರಂತ ನೋಡಿ. ನಮಗೂ ಹಾಗೇನೆ, ನಮ್ಮ ಕಣ್ಣಿಗಿಂತ ಯಾರೋ ಹೇಳಿದ ಮಾತೇ ಮುಖ್ಯ ಆಗ್ಬಿಡ್ತದೆ. ನಾವು ನೋಡಿದಕ್ಕಿಂತ ಯಾರೋ ಹೇಳಿದ್ದೇ ಮುಖ್ಯ ಆಗ್ಬಿಡ್ತದೆ. ಕೆಲವ್ರು ಹೇಳಿದ ವೇದವಾಕ್ಯನ ಏನ್ ಮಾಡೋಕ್ಕಾಗುತ್ತೆ?
ಸೊ ಕೃಷ್ಣ ಏನೇನು ಹೇಳ್ತಾನೋ ಅದೆಲ್ಲ ವೇದವಾಕ್ಯ ಇರ್ಲಿ ಬಿಡಿ. ಭೀಮ ಭದ್ರಬಾಹುನ ಕೊಂದು ಬಿಡ್ತಾನೆ. ಇಲ್ಲಿ ಇನ್ನೊಂದು ಘಟನೆ ಆಗುತ್ತೆ. ಏನದು ಅಂತಂದ್ರೆ ಭದ್ರಬಾಹು ಸಾಯ್ತಾನೆ, ಆದ್ರೆ ಶ್ರೀಕೃಷ್ಣ ಅವನ ಶಿರಸ್ಸಿಗೆ ಜೀವವನ್ನು ನೀಡಿ ಅವನ ಉಳಿದ ಮುಂಡುವನ್ನ ಎಸಿತಾನೆ. ಆ ಶಿರಸ್ಸನ್ನ ಯುದ್ಧ ಸ್ತಂಭದ ಮೇಲೆ ಸ್ಥಾಪಿಸಿ ಅವನನ್ನ ಇಡೀ ಯುದ್ಧದ ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ಲಿಸ್ತಾನೆ. ಆಮೇಲೆ ನಾಗಾರ್ಜುನ ಅಂತ ಒಂದು ಪಾತ್ರ ಬರುತ್ತೆ. ಆ ನಾಗಾರ್ಜುನ ಪಾತ್ರ ಯಾರು ಅಂತಂದ್ರೆ ಅರ್ಜುನ ಉಲೂಪಿಯರ ಮಗ. ಅರ್ಜುನ ಉಲೂಪಿಯರ ಮಗ ಈ ನಾಗಾರ್ಜುನನನ್ನು ಅದೇ ರೀತಿಯ ಕುಯುಕ್ತಿಯಿಂದ ಕೃಷ್ಣ ಅರ್ಜುನನ ಕೈಯಿಂದನೇ ಕೊಲ್ಲಿಸ್ತಾನೆ. ಬಹಳ ವಿಚಿತ್ರವಾದಂತಹ ಸಂಗತಿಗಳು. ಇದರ ಹಿಂದೆ ಏನಿರಬಹುದು? ಈ ಸಂದರ್ಭದಲ್ಲಿ ಅಂದ್ರೆ ಜನಪದ ಭಾರತಗಳಲ್ಲಿ ಬರುವ ಈ ಪ್ರಸಂಗಗಳ ಜೊತೆಯಲ್ಲಿ ಜೈಮಿನಿ ಭಾರತದ ಒಂದು ಪ್ರಸಂಗವನ್ನು ಇಟ್ಟು ನಾವು ನೋಡಬೇಕು. ಜೈಮಿನಿ ಭಾರತದ ಒಳಗಡೆ ಲವಕುಶರ ಕಾಳಗದಲ್ಲಿ ರಾಮ ಲವಕುಶರ ವಿರುದ್ಧ ಯುದ್ಧಕ್ಕೆ ಸುಗ್ರೀವರ ಜೊತೆ ಹೋಗಿರ್ತಾನೆ. ಸುಗ್ರೀವ ರಾಮನ ಜೊತೆ ಇರ್ತಾನೆ ಯುದ್ಧದಲ್ಲಿ. ರಾಮ ಸೋಲ್ತಾನೆ. ಸೋತಾಗ ಅವನಿಗೆ ಇವ್ರು ಯಾರ ಮಕ್ಕಳು, ಏನು ಇಷ್ಟೊಂದು ಪರಾಕ್ರಮಿಗಳಾಗಿದ್ದಾರಲ್ಲ, ಇದೇನಿದು, ಇವ್ರು ಯಾರು ಅಂತ ತಿಳ್ಕೊಬೇಕಲ್ಲ ಅಂತಿದ್ದಾಗ ಅವರಿಬ್ರು ಮಾತಾಡ್ಕೊಳ್ಳುವಾಗ ಅಮ್ಮ ಸೀತೆಗೆ ಈ ವಿಷಯ ಹೇಳಬೇಕು ಅಂತ ಅವರಿಬ್ರು ಮಾತಾಡ್ಕೊಳ್ಳುವಾಗ ಸೀತೆಯ ಆ ಹೆಸರು ಇವನಿಗೆ ಕಿವಿಗೆ ಬಿದ್ದ ಕೂಡಲೇ ಇವನಿಗೆ ಒಂಥರ ತಲ್ಲಣವಾಗ್ತದೆ. ರಾಮ ನೋಡಿ ಯುದ್ಧದಲ್ಲೇ ಮೂರ್ಛೆ ಹೋಗ್ಲಿಲ್ಲ, ಸೀತೆ ಅನ್ನೋ ಮಾತು ಕೇಳಿದ ಕೂಡಲೇ ಮೂರ್ಛೆ ಹೊಟ್ಟೋಗ್ತಾನೆ. ಕವಿ ಸಮಯಗಳು ಹೆಂಗೆ ಕೆಲಸ ಮಾಡ್ತವೆ ಕೆಲವು ಸಾರಿ ಇದ್ರೆ, ಯುದ್ಧ ಪ್ರಸಂಗದಲ್ಲಿ ಸೋತ ರಾಮ ಲವಕುಶರ ಬಾಣಗಳ ಆಘಾತಕ್ಕೆ ಮೂರ್ಛೆ ಹೋಗದೆ ಸೀತೆ ಎನ್ನುವ ಶಬ್ದ ಕೇಳಿದ ಶಬ್ದಾಘಾತಕ್ಕೆ ಮೂರ್ಛೆ ಹೋಗ್ತಾನೆ. ಅವಳು ಬಸರಿಯಾಗಿದ್ದ ಕಾಡುಗಳು ಹೊಟ್ಟದಾಗ ಕೂಡ ಇವನಿಗೇನು ಆಘಾತ ಆಗ್ಲಿಲ್ಲ. ಅವಳ ಹೆಸರು ಕೇಳಿದಕ್ಕೆ ಮೂರ್ಛೆ ಹೊಟ್ಟೋಗ್ತಾನೆ ಇವನು. ಆಮೇಲೆ ಏನ್ ಮಾಡ್ತಾನೆ ಇವನು, ಅಲ್ಲಿದ್ದಂತ ಸುಗ್ರೀವನಿಗೆ ಆ ಹುಡುಗರು ಸೀತೆ ಹೆಸರು ಹೇಳ್ತಿದ್ದಾರೆ, ಆ ಹುಡುಗರ ಅಪ್ಪ ಯಾರು ಅಂತ ಹೋಗ ತಿಳ್ಕಬಾ. ಇವನಿಗೆ ಡೌಟು ಅವರಪ್ಪ ನಾನಾ ಹೌದಾ ಅಂತ. ಜನಪದ ಭಾರತದಲ್ಲಿ ಲವಕುಶ ಇಬ್ರು ಸೀತೆ ಮಕ್ಕಳಲ್ಲ, ಲವ ಮಾತ್ರ ಸೀತೆ ಮಗ. ಕುಶ ಆ ಮುನಿ ಋಷಿ ಮುನಿ ತನ್ನ ದರ್ಬೆಯಿಂದ ಸೃಷ್ಟಿಸಿದ ಶಿಶು. ಆ ಶಿಶುವನ್ನ ತನ್ನ ಮಗು ಅಂತ ಸೀತೆ ಒಪ್ಕೊಂಡಿರ್ತಾಳೆ. ಅಲ್ಲಿ ಜನಪದ ಭಾರತದಲ್ಲಿ ರಾಮ ಪಿತೃತ್ವದ ಪ್ರಶ್ನೆನೇ ಎತ್ತಲ್ಲ. ಸೀತೆ ಮಕ್ಕಳು ಅಂತ ಕಂಡು ಕೂಡಲೇ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಇದು ನೋಡ್ರಿ ದೊಡ್ಡ ವ್ಯತ್ಯಾಸ ಇದು. ರಾಮ ಪಿತೃತ್ವದ ಪ್ರಶ್ನೆಯನ್ನು ಅಲ್ಲಿ ಎತ್ತುವುದಿಲ್ಲ, ಆದ್ರೆ ಇಲ್ಲಿ ಜೈಮಿನಿ ಭಾರತದಲ್ಲಿ ಶಿಷ್ಟ ಭಾರತದಲ್ಲಿ ಪಿತೃತ್ವದ ಪ್ರಶ್ನೆಯನ್ನು ಎತ್ತಿ ಪಿತೃತ್ವದ ಸಂಶೋಧನೆಗೆ ತೊಡಗ್ತಾನೆ. ಆಮೇಲೆ ಕನ್ಫರ್ಮ್ ಮಾಡಿಕೊಂಡು ನಾನೇ ಇವರಪ್ಪ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನನಗೆ ವಾರಸುದಾರರು ಸಿಕ್ಕರು, ನಡಿರ ಮಕ್ಕಳ ಊರಿಗೆ ಹೋಗೋಣ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ. ಸೀತೆನ ಕರೆಯಲ್ಲ. ಎರಡೂ ಕಡೆ, ಒಂದು ಕಡೆ ಪಿತೃತ್ವದ ಅಧಿಕೃತತೆಯ ಪ್ರಶ್ನೆ, ಇನ್ನೊಂದು ಕಡೆ ಪಿತೃತ್ವದ ಅಧಿಕೃತತೆಯ ಪ್ರಶ್ನೆ ಇಲ್ಲ, ವಾರಸುದಾರಿಕೆಯ ಪ್ರಶ್ನೆ ಅಷ್ಟೇ ಬರುತ್ತೆ ಯುದ್ಧದಲ್ಲಿ. ಯುದ್ಧಾನಂತರದಲ್ಲಿ ಪೌರುಷ, ಶೌರ್ಯ ಮತ್ತು ರಾಜಲಕ್ಷಣ ಮತ್ತು ನನ್ನ ಮಕ್ಕಳೇ ಇವರು ಅನ್ನುವಂಥ ಒಂದು ಆಕ್ಸೆಪ್ಟೆನ್ಸ್ ಅದು ಬರುತ್ತೆ ಜನಪದದಲ್ಲಿ. ಶಿಷ್ಟದಲ್ಲಿ ಪಿತೃತ್ವದ ಅಧಿಕೃತತೆಯೇ ಮುಖ್ಯವಾಗ್ತದೆ. ವಾರಸುದಾರಿಕೆಗೆ ಪಿತೃತ್ವ ಬಹಳ ಮುಖ್ಯವಾದದ್ದು. ಮುಂದುವರೆದು ಇನ್ನೊಂದು ಸಂಗತಿ ನಾವು ಗಮನಿಸಬೇಕಾಗಿರೋದು, ಎರಡೂ ಕಡೆ ಶಿಷ್ಟ ಮತ್ತು ಜನಪದ ಭಾರತಗಳೆರಡೂ ಕಡೆ ಸೀತೆ ಭೂಮಿ ಪಾಲಾಗ್ತಾಳೆ, ರಾಮನ ಜೊತೆ ಹೋಗಲ್ಲ. ಇದು ಎರಡೂ ಕಡೆ ಇರುವಂತಹ ಒಂದು ಸಾಮ್ಯ, ಅದು ಎರಡೂ ಕಡೆ ಇರುವಂತಹ ಒಂದು ಭಿನ್ನತೆ. ಆಮೇಲೆ ರಾಜಾಧಿಕಾರ ಇದೆಯಲ್ಲ, ಗದ್ದುಗೆ ಇದೆಯಲ್ಲ, ಗದ್ದುಗೆಗೆ ಯಾವಾಗಲೂ ಕೂಡ ಪಿತೃ ಸಂತಾನವೇ ಆಗಬೇಕು, ಮಾತೃ ಸಂತಾನ ಆಗ್ಕೊಡ್ದು. ನಾನು ಆವಾಗಲೇ ನಿಮಗೆ 4 ಜನರ ಕೊಲೆ, 4 ಜನರ ಯುದ್ಧ ಸಂದರ್ಭದ ಸಾವುಗಳನ್ನು ಕುರಿತು ಹೇಳ್ತಾ ಇದ್ನಲ್ಲ. ಒಂದು ಘಟೋತ್ಕಚ, ಇನ್ನೊಂದು ಉರ್ಸಿಂಗಿ ಮಗ ಭದ್ರಬಾಹು, ಮತ್ತೊಂದು ಉಲೂಪಿ ಮಗ ನಾಗಾರ್ಜುನ, ಆಮೇಲಿಂದ ಇವನು ಅಭಿಮನ್ಯು. ಅಷ್ಟು ಜನ ಸಾಯ್ತಾರೆ. ಅಷ್ಟು ಜನ ಸಾಯುವುದು ಕೃಷ್ಣನ ಕುಯುಕ್ತಿಯಿಂದ. ಯಾಕೆ ಅಂದರೆ ಭೀಮನೂ ಕೃಷ್ಣನಿಗೆ
ಬಾಮೈದ. ಅರ್ಜುನನೂ ಕೃಷ್ಣನಿಗೆ ಬಾಮೈದ. ಬಾಮೈದನ ಮಕ್ಕಳು ನಾಳೆ ದಿವಸ ನನ್ನ ರಾಜ್ಯಕ್ಕೆ ಶೇರ್ ಕೇಳ್ಕೊಂಡು ಬಂದ್ಬಿಟ್ರೆ ಏನ್ ಮಾಡ್ಲಿ? ಯಾಕಂದ್ರೆ ಅವನಿದ್ದದ್ದೇನೆ ಅವನ ಮಾವನ ಆಸ್ತಿ ಮೇಲೆ. ಕಂಸನ ಅಪ್ಪನ ಆಸ್ತಿನ ಅನುಭವಿಸ್ತಾ ಇದ್ದ. ಇವನು ದೇವಕಿ ಮಗ ಕೊಂದ್ಬಿಟ್ನಲ್ಲ, ಇವನು ಸೋದರಳಿಯ ಕೊಂದ್ಬಿಟ್ನಲ್ಲ ಕಂಸನ್ನ. ಇವ್ರ ಅಣ್ಣ ಅಂದ್ರೆ 7 ಜನ ಅವನ್ ಕೊಂದ. ಯಾಕೆ ಕೊಂದ ಅಂತಂದ್ರೆ ಅವರೆಲ್ಲ ನನ್ನ ರಾಜ್ಯದಲ್ಲಿ ಪಾಲ್ ಕೇಳ್ತಾರೆ ಅಂತ. ಸೊ ಹೆಣ್ಮಕ್ಳು ಮಕ್ಕಳು ಮಾತೃಮೂಲದವರು ಸೋದರಳಿಯರು ತಮ್ಮ ರಾಜ್ಯದ ಪಾಲನ್ನ ಕೇಳಬಾರದು ಅನ್ನುವ ಕಾರಣಕ್ಕೆ ಅವರನ್ನ ಅಧಿಕಾರ ತಪ್ಪಿಸುವುದಕ್ಕೆ ಈ ಭಾರತ ಯುದ್ಧದ ಒಳಗಡೆ 4 ಜನ ಸೋದರಳಿಯರನ್ನ ಕೃಷ್ಣ ಕೊಲ್ಲಿಸ್ತಾನೆ. ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಂಗತಿ. ಅಂದ್ರೆ ಅಳಿಯ ಸಂತಾನಕ್ಕೆ ಅಧಿಕಾರದ ಹಕ್ಕು ಇಲ್ಲ. ಪಿತೃ ಸಂತಾನಕ್ಕೆ ಪಿತೃತ್ವದ ಅಧಿಕೃತತೆಯನ್ನ ಸಾಬೀತು ಮಾಡಿದರೆ ಅದಕ್ಕೆ ವಾರಸ ಹಕ್ಕು ಉಂಟು. ಅಧಿಕಾರ ಇದೆಯಲ್ಲ, ಯುದ್ಧ ನಡೆಯೋದೇನೆ ಬಹಳ ದೊಡ್ಡ ಗುಣಾತ್ಮಕವಾದ ಸಾಮಾಜಿಕ ಬದಲಾವಣೆಯನ್ನ ಬಯಸುವುದಕ್ಕಲ್ಲ, ಅಧಿಕಾರವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ, ಸ್ಥಿರೀಕರಿಸಿಕೊಳ್ಳುವುದಕ್ಕೆ, ಪಡೆದುಕೊಳ್ಳುವುದಕ್ಕೆ, ಸಂಪತ್ತನ್ನು ವಿಸ್ತರಿಸಿಕೊಳ್ಳುವುದಕ್ಕೆ, ಸಂಪತ್ತನ್ನು ಕಾಯ್ದುಕೊಳ್ಳುವುದಕ್ಕೆ, ಪಡೆದುಕೊಳ್ಳುವುದಕ್ಕೆ. ಆ ಸಂಪತ್ತಿನ ಒಳಗಡೆ ಸಂಪತ್ತಿನ ಭಾಗವಾಗಿ ಹೆಣ್ಣು ಕೂಡ ಇರ್ತಾಳೆ. ಆಮೇಲೆ ಚಿತ್ರಸೇನ ಕಾಳಗ ಇದೆಯಲ್ಲ, ಈ ಚಿತ್ರಸೇನ ಕಾಳಗದಲ್ಲಿ ಅದನ್ನು ಸ್ವಲ್ಪ ಒಂಚೂರು ಪಂಪನ ಚಿತ್ರಸೇನ ಕಾಳಗ ಮತ್ತು ಯಕ್ಷಗಾನ ಮಹಾಭಾರತ ಪ್ರಸಂಗಗಳಲ್ಲಿರುವ ಚಿತ್ರಸೇನ ಕಾಳಗ, ಇವೆರಡೂ ಪ್ರಸಂಗಗಳನ್ನು ಒಂಚೂರು ತೌಲನಿಕವಾಗಿ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಪಂಪನ ಚಿತ್ರಸೇನ ಕಾಳಗದಲ್ಲಿ ಒಂದು ಪದ್ಯ ಬರುತ್ತೆ. ಚಿತ್ರಸೇನ ಕಾಳಗದ ಕಥೆ ನಾನು ವಿಸ್ತಾರವಾಗಿ ಹೇಳಕ್ ಹೋಗಲ್ಲ. ಒಂದೇ ಸಾಲಲ್ಲಿ ಹೇಳೋದಾದ್ರೆ, ಅವ್ರ ಕಾಮ್ಯಕವನದಲ್ಲಿ ವನವಾಸಕ್ಕೆ ಹೋಗಿರುವಂಥ ಪಾಂಡವರು ಸುಖವಾಗಿರೋ ದುರ್ಯೋಧನನ್ಗೆ ಇಷ್ಟ ಇರಲ್ಲ. ಏನಾದರೂ ಮಾಡಿ ಅವ್ರಿಗೆ ಕಷ್ಟ ಕೊಡಬೇಕು ಅಂತ ಇವನು ದಂಡೆತ್ತಿ ಹೋಗ್ತಾನೆ. ದ್ರೌಪದಿನ ಸೆರೆ ಹಿಡ್ಕೊಂಬರ್ಬೇಕು ಅನ್ನೋದು ಅವನ ಉದ್ದೇಶ. ಆದರೆ ಅಲ್ಲಿ ವನನೆಲ್ಲ ಹಾಳು ಮಾಡ್ತಿರೋರನ್ನ ನೋಡಿ ಚಿತ್ರಸೇನ ಬಂದು ದುರ್ಯೋಧನನ್ನೇ ಸೆರೆ ಹಿಡ್ಕೊಂಡು ಹೊರಟಾಗ್ತಾನೆ. ಆಮೇಲೆ ಭಾನುಮತಿ ಹೋಗಿ ಧರ್ಮರಾಯನ ಹತ್ರ, ಅಪ್ಪ ದೇವ್ರೆ ನನ್ನ ಗಂಡನ ಕರ್ಕೊಂಬಾರೋ ಅಂತ ಕೇಳ್ತಾಳೆ. ಆವಾಗ ಧರ್ಮರಾಯ ಏನು ಹೇಳ್ತಾನೆ ಗೊತ್ತಾ? ಪದ್ಯ ಭಾಳ ಚೆನ್ನಾಗಿದೆ. ಏನು ಹೇಳ್ತಾನೆ ಗೊತ್ತಾ? ನೋಡಮ್ಮ, ಕೌರವರು ಪಾಂಡವರು ಯುದ್ಧಕ್ಕೆ ನಿಂತರೆ, ಜಗಳ ಆಡಿದ್ರೆ, ಕೌರವರು 100 ಜನ, ಪಾಂಡವರು 5 ಜನ ಪರಸ್ಪರ ಜಗಳ ಆಡ್ತೀವಿ. ಬೇರೆಯವ್ರು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಅಥವಾ ಬೇರೆಯವ್ರು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ನಾವು 5 ಜನ ಅಲ್ಲ 105 ಜನ ಅಂತ ಹೇಳ್ತಾನೆ. ಅವಾಗ ಅರ್ಜುನಿಗೆ ಹೋಗ ಕರ್ಕಮ್ಮ ಅಂತ ಹೇಳ್ತಾನೆ. ಯುದ್ಧವಿಲ್ಲದೆ ಚಿತ್ರಸೇನನನ್ನ ಮನವೊಲಿಸಿ ಅರ್ಜುನ ಕರ್ಕೊಂಬರ್ತಾನೆ. ಯಕ್ಷಗಾನ ಭಾರತ ಪ್ರಸಂಗದಲ್ಲಿ ಕರ್ಕೊಂಬರ್ತಾನೆ. ಕರ್ಕೊಂಡು ಬಂದಾಗ ಯಕ್ಷಗಾನ ಪ್ರಸಂಗದಲ್ಲಿ ಮತ್ತು ಪಂಪನ ಪ್ರಸಂಗದಲ್ಲಿ ಕಥಾಭಾಗದ ಒಳಗಡೆ ಬಹಳ ದೊಡ್ಡ ವ್ಯತ್ಯಾಸಗಳೇನು ಇಲ್ಲ. ಯಕ್ಷಗಾನ ಪ್ರಸಂಗದ ಒಳಗಡೆ ರಂಜನೆಗೋಸ್ಕರ ದ್ರೌಪದಿ ದುರ್ಯೋಧನನನ್ನ ಮೂದಲಿಸುವ ಪ್ರಸಂಗವನ್ನು ಲಂಬಿಸಿದ್ದಾರೆ. ದ್ರೌಪದಿ ದುರ್ಯೋಧನನಿಗೆ ಅವನು ಕಟ್ಟಿ ಹಂಗೆ ತಗೊಂಬಂದು ಉಳ್ಳಾಕಿರ್ತಾರೆ. ಅವನ ಕಟ್ಟನ್ನು ದ್ರೌಪದಿ ಬಿಡಿಸ್ತಾಳೆ. ಬಿಡಿಸೋಕೆ ಹೋಗುವಾಗ, ಭಾವನವರೇ ಭಾಳ ನೋವಾಯ್ತಾ ಅಂತ ಕೇಳ್ತಾಳೆ. ಅವನಿಗೆ ಅವಮಾನ ತಡೆಯೋಕ್ಕಾಗಲ್ಲ, ಭಾಳ ಅವಮಾನ ಆಗುತ್ತೆ. ಅವನಿಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಕೇಳ್ತಾಳೆ ಅವಳು. ಈ ಇಡೀ ಪ್ರಸಂಗದ ಒಳಗಡೆ ಒಂದು ರೀತಿಯ ಲೋಕದೃಷ್ಟಿ, ಮೌಲ್ಯ ಪ್ರಜ್ಞೆ, ಲೋಕ ನಡಾವಳಿ ಇವುಗಳನ್ನು ರೂಪಿಸುವ ಉದ್ದೇಶದಿಂದ ಈ ಇಡೀ ಯುದ್ಧ ಪ್ರಸಂಗವನ್ನು ನಿರ್ವಹಿಸುವುದನ್ನು ನಾವು ಕಾಣ್ತೀವಿ ಅಂತ. ಇನ್ನೊಂದು 5 ನಿಮಿಷ ಇದೆ 2:30ಗೆ. ಇನ್ನೊಂದು 5 ನಿಮಿಷಕ್ಕೆ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ.